ಒಡನಾಟ ಪ್ರಾರಂಭವಾದದ್ದು 1983. ನಾನು 83ರಲ್ಲಿ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದೆ. ಜಾಲಪದವರು ರಾಮಕೃಷ್ಣ ಹೆಗ್ಡೆಯವರು ಸಹಕಾರ ಸಚಿವರಾಗಿದ್ದರು. ನಮ್ಮಲ್ಲಿ ಮೈಸೂರು ತಾಲೂಕು ಅಲ್ಲಿ ಎಪಿಎಂಸಿ ಬದಲಾವಣೆ ಮಾಡಬೇಕಾಗಿತ್ತು. ಹಳೆ ಎಪಿಎಂಸಿಯಿಂದ ಹೊಸ ಎಪಿಎಂಸಿ ಬದಲಾವಣೆ ಮಾಡಬೇಕಾಗಿತ್ತು. ಆಗ ನಿಕಟವಾದಂಥ ಸಂಪರ್ಕ ಪ್ರಾರಂಭ ಆಯಿತು. ಯಾರತ್ರ ಹೇಳೋದು, ನಾನು ಬೆಳಿಗ್ಗೆ ಬರ್ತೀನಿ, ನಾನು MLA ಆಗ ಕನ್ನಡ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಾಗಿದ್ದೆ. ಬೆಳಿಗ್ಗೆ ಬರ್ತೀನಿ, ಪೊಲೀಸ್ನವ್ರಿಗೆ ಹೇಳಿದ್ದೀನಿ, ಬೆಳಿಗ್ಗೆನೆ APMCಯನ್ನ ಇರ್ತಕ್ಕಂಥ ಜಾಗದಿಂದ ಹೊಸ ಜಾಗಕ್ಕೆ ಬಂಡಿಪಾಳ್ಯ ಆ ಜಾಗಕ್ಕೆ ಬದಲಾವಣೆ ಮಾಡೋಣ, ನೀವು ಕೂಡ ಬರಬೇಕು ಬೆಳಿಗ್ಗೆ ಅಂತ ಹೇಳಿ 5 ಗಂಟೆಗೆ ಬಂದ್ಬಿಟ್ಟು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾರವರಿಗೆ ಟೈಮ್ ಸೆನ್ಸ್ ಇದೆಯಲ್ಲ, ಎಷ್ಟು ಬರಬೇಕು ಅಂತಿದ್ರೆ ಅಷ್ಟೊಂದು ಬಂದ್ಬಿಡ್ತೀನಿ. ನಾನು ಸ್ವಲ್ಪ ಲೇಟಾಗಿ ಹೋದೆ. ಯಾರವರಿಗೆ ಮುಗ್ಗ ಕರ್ನಾಟಕ ಈ ಮಾತು ಹೇಳುವಾಗ ಬಹಳ ಚೆನ್ನಾಗಿ ಬಹಳ ಸಮಂಜಸವಾಗಿರ್ತಕ್ಕಂಥದ್ದು ಅವರ ಕ್ಯಾರೆಕ್ಟರ್. ಅದನ್ನ ನೇರ, ನಿಷ್ಠುರ, ಹೃದಯವಂತ. ಆ ಪುಸ್ತಕದ ಹೆಸರು. ಇದನ್ನ ಬಹಳ ಜಾಲಪ್ರವರ ಸಂಪೂರ್ಣ ಚಿತ್ರ ಅಡಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ರೈತರ ಬಗ್ಗೆ ಬಹಳ ಅಪಾರವಾದಂತ ಕಾಳಜಿ ಇಟ್ಟುಕೊಂಡಿದ್ರು. ಜೊತೆಗೆ ರೈತರ ಬಗ್ಗೆ, ಕೃಷಿ ಬಗ್ಗೆ ಬಹಳ ಕಾಳಜಿ ಇಟ್ಟುಕೊಂಡು ಜೀವನದುದ್ದಕ್ಕೂ ಕೂಡ ರೈತರಿಗೆ ಸಹಾಯ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ರು. ಅದಕ್ಕೆ ಅವರು ಸಹಕಾರ ಮಂತ್ರಿಯಾಗಿರಲಿ ಅಥವಾ ರೆವಿನ್ಯೂ ಮಂತ್ರಿ ಆಗಿರಲಿ ಅಥವಾ ಪೊಲೀಸ್ ಇಲಾಖೆಯ ಸಚಿವರಾಗಿರಲಿ, ಎಲ್ಲ ಇಲಾಖೆಯಲ್ಲೂ ಕೂಡ ಅವರದೇ ಆದಂತ ಹೆಜ್ಜೆ ಒಬ್ಬ ದಕ್ಷ ಆಡಳಿತಗಾರರು ಕೂಡ. ಮತ್ತೆ ನೇರ ನಡೆನುಡಿಯ ಜೊತೆಗೆ ಅವರು ಯಾರಿಗೂ ಮುಲಾಜಿ ಕೇಳ್ತಿರ್ಲಿಲ್ಲ. ನನಗೂ ಕೂಡ ಎದುರುಗಡೆ ನನ್ನ ತಪ್ಪುಗಳನ್ನ ಹೇಳ್ತಕ್ಕಂಥ ಹೆಗ್ಗಾರಿಕೆಯವರಲ್ಲಿ ಇತ್ತು. ಆ ಹೆಗ್ಗಾರಿಕೆ ಎಲ್ಲೂ ಬರಲ್ಲ. ಸಾಮಾನ್ಯವಾಗಿ ನಾವು ಮುಖ್ಯಮಂತ್ರಿ ಅಂತಂದ್ರೆ ಉಗ್ರವೇ ಜಾಸ್ತಿ ಇರ್ತದೆ. ಆದರೆ ಯಾರಪ್ಪನವರು ತಪ್ಪು ಮಾಡುವಾಗ ತಪ್ಪು ಮಾಡಿದ್ದೀಯ ಅಂತ ಹೇಳ್ತಕ್ಕಂಥ ಹೆಗ್ಗಾರಿಕೆ ಇದ್ದದ್ದು ಬಹುಶಃ ಅಂತ ರಾಜಕಾರಣಿಗಳು ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಜಾಲಪ್ಪನವರ ಮಂತ್ರಿಮಂಡಲದಲ್ಲಿ ನಾನು ಮಂತ್ರಿಯಾಗಿದ್ದೆ. ಅವರು ಸಹಕಾರ ಸಚಿವರಾಗಿದ್ದಾಗ ನಾನು ಸೆಕ್ರೆಟರಿ ಮಿನಿಸ್ಟರ್ ಆಗಿದ್ದೆ. ಮೊದಲಿಗೆ 2084 ಆಗಸ್ಟ್ 17ನೇ ತಾರೀಕಿನ ಮಂತ್ರಿ ಆಗಿದ್ದೆ. ನಾನು ಮಂತ್ರಿ ಆಗಬೇಕಾದ್ರೆ ಜಾಲಪ್ಪನವರು ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಜಾಲಪ್ಪನವರು, ವೀರಾಚಾರ್ಯವರು,
ಮತ್ತೆ ನಜೀರ್ ಸಾಬ್ ಶಾಂತ್ ಕುಮಾರ್ಗೆ ಮಂತ್ರಿ ಮಾಡಬೇಕಾಗಿತ್ತು, ಶಾಂತ್ ಮೂರ್ತಿಗೆ ಅವ್ರನ್ನ ತಪ್ಪಿಸಿ ನಾನು ಮಾಡೋದು. ನನಗೆ ಜಗತ್ತು ಹೇಳಿದ್ರು, ನಾಳೆ ನೀವು ಮಂತ್ರಿ ಆಗ್ತಾ ಇದಕ್ಕೆ ಅಂತ ಹೇಳಿದ್ರು, ಆಸೆಯವರು ಹೇಳಿದ್ರು. ನಾನು ನಂಬಕ್ಕೆ ಹೋಗಿರಲಿಲ್ಲ. ಯಾಕಂತಂದ್ರೆ ನಾನು ಯಾವತ್ತೂ ಮಂತ್ರಿ ಆಗ್ಬೇಕು ಅಂತ ಹೇಳಿ ರಾಜಕೀಯ ಹೋಗಿ ಕೇಳ್ಕೊಂಡಿರಲಿಲ್ಲ. ಅದರಿಂದ ನಾನು ಮಂತ್ರಿ ಆಗ್ಬೇಕಂದ್ರೆ ಯಾರಪ್ಪನವರು, ವೀರಾಜಯ್ಯನವರು ಮತ್ತೆ ನಜೀರ್ ಸಾಬ್ ಇವರು ಕಾರಣ ಆಯ್ತು. ಈಗ 40 ವರ್ಷಗಳ ಹಿಂದೆ ಹಿಂದಿನ ಮಾತು. ಆಮೇಲೆ 2084 ಅಂತ ಅನ್ಸುತ್ತೆ, ವಿ.ಎನ್. ಪಾಟೀಲ್ ನೇತೃತ್ವದಲ್ಲಿ ವಿ.ಎನ್. ಪಾಟೀಲ್ ಗುರುಮೂರ್ತಿ ನಾಗರಾಜ್ ಇಬ್ಬರು ಒಂದು ಸಮ್ಮೇಳನ ಮಾಡೋದು ಲಾಲ್ಬಾಗ್ನಲ್ಲಿ. ಅಲ್ಲಿ ಕುರುಬರು ಸಮ್ಮೇಳನ ಮಾಡಿದಾಗ ರಾಮಕೃಷ್ಣ ಹೆಗಡೆ ಅವರು ಬಂದಿದ್ರು. ರಾಮಕೃಷ್ಣ ಹೆಗಡೆ ಅವರು ಹಿಂದುಳಿದ ಜಾತಿಯವರಿಗೆ ಒಂದು ಮೆಡಿಕಲ್ ಕಾಲೇಜ್ ಕೊಡ್ತೇನೆ ಅಂತ ಮಾತಾಡಿದ್ರು. ಆಗ ವಿ.ಎನ್. ಪಾಟೀಲ್ ಮುಂದೆ ಬರಲಿಲ್ಲ, ಜಾರಪ್ಪನವರು ಮುಂದೆ ಬಂದರು. ಸಿಟಿಯಲ್ಲಿ ಕೂಡ ಇತ್ತು, ಇತಿಹಾಸ ಸಿಟಿಯಲ್ಲಿ ಕೂಡ ಇತ್ತು. ಜಾರಪ್ಪನವರು ಅವತ್ತು ಮೆಡಿಕಲ್ ಕಾಲೇಜ್ ಮಾಡೋದು ಬಹಳ ಕಷ್ಟ ಇತ್ತು. ಆದರೂ ಕೂಡ ಅದನ್ನು ಸವಾಲಾಗಿ ಸ್ವೀಕಾರ ಮಾಡಿ ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡಿದರು. ಹೆಸರಲ್ಲಿ ಮೆಡಿಕಲ್ ಕಾಲೇಜನ್ನು ನಾರಾಯಣ ಸಮಿತಿಯನ್ನು ಆಮೇಲೆ ನಾವೆಲ್ಲ ಟ್ರಸ್ಟಿಗಳ ಹಿಂದೆ ಟ್ರಸ್ಟಿ ಆಗಲಿಲ್ಲ. ತಂದೆ ಈ ತಂದೆಯವರನ್ನ ಜಗನ್ನಾಥರು ಟ್ರಸ್ಟಿಯಾದರು, ನಾನು ಟ್ರಸ್ಟಿಯಾದರು.